ಆ ಆಹಾರದ ಘಟಕಗಳನ್ನು ನಾವು ಊಟದಾಗ ಯಾವ್ಯಾವು ಆಹಾರದ ಪದಾರ್ಥಗಳು ಇರಬೇಕು, ಯಾವ್ಯಾವು ಘಟಕಗಳು ಇರಬೇಕು, ಆಮೇಲೆ ಅದರಿಂದ ಯಾವ ಆಹಾರದ ಘಟಕ ನಮ್ಮ ದೇಹಕ್ಕೆ ಯಾವ ರೀತಿ ಸಹಾಯ ಮಾಡ್ತದೆ. ಸೊ ಅದ್ರ ಬಗ್ಗೆ ಒಂದು ಚಟುವಟಿಕೆ ಅದ. 6ನೇ ತರಗತಿ ಮುಗಿಸ್ಕೊಂಡು ಈಗ 7ನೇ ತರಗತಿಗೆ ಹೋಗಿರಲ್ಲ ಆ ಮಕ್ಕಳಿಗೆ ಗೊತ್ತದ. ಸೊ 8ನೇದವರೆಗೂ ಗೊತ್ತಿರಬೇಕು. ಸೊ ಈಗ ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವು ಯಾವ್ಯಾವ ಆಹಾರದ ಘಟಕಗಳವ, ಸೊ ಅವು ಯಾವ ರೀತಿ ಕೆಲಸ ಮಾಡ್ತಾವ ಅಂತೇಳಿ ಆ ಚಟುವಟಿಕೆ ಮಾಡ್ತಾರೆ. ನನ್ನ ಹೆಸರು ನಂದಿನಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ ಮುಂಜಾನೆದ ಶುಭೋದಯ. ಶಕ್ತಿಯ ಒದಗಿಸುವ, ಬೆಳವಣಿಗೆಯನ್ನು ಬೆಂಬಲಿಸುವ, ನಮ್ಮ ದೇಹವನ್ನು ರೋಗಗಳಿಂದ ರಕ್ಷಿಸಲು ಮತ್ತು ದುರಸ್ತಿ ಮಾಡುವ, ಸಹಾಯ ಮಾಡಲು ಹಾಗೂ ವಿವಿಧ ದೈಹಿಕ ಕಾರ್ಯಗಳನ್ನು ನಿರ್ವಹಿಸಿದ ಆಹಾರದ ಘಟಕಗಳು ಪೋಷಕಾಂಶಗಳು ಎಂದು ಕರೆಯಲಾಗುತ್ತದೆ. ಕೆಲವು ಪ್ರಮುಖ ಪೋಷಕಾಂಶಗಳು: ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಕೊಬ್ಬು, ಜೀವಸತ್ವ, ನೀರು ಮತ್ತು ನಾರು. ಧನ್ಯವಾದಗಳು. ನಾನು ಕಾರ್ಬೋಹೈಡ್ರೇಟ್ಗಳು ನಮ್ಮ ದೈನಂದಿನ ಆಹಾರದ ಶಕ್ತಿಯ ಪ್ರಾಥಮಿಕ ಆಕಾರಗಳಲ್ಲಿ ಒಂದಾಗಿದೆ. ಗೋಧಿ, ಅಕ್ಕಿ ಮತ್ತು ಮೆಕ್ಕೆಜೋಳದಂತಹ ಏಕದಳ ಧಾನ್ಯಗಳು ಆಕಾರದ, ಆಲೂಗಡ್ಡೆ ಮತ್ತು ಗೆಣಸಿನಂತಹ ತರಕಾರಿಗಳು, ಬಾಳೆಹಣ್ಣು, ಅನಾನಸ್ ಮತ್ತು ಮಾವಿನಂತಹ ಹಣ್ಣುಗಳು ಕಾರ್ಬೋಹೈಡ್ರೇಟ್ಗಳ ಕೆಲವು ಆಕಾರಗಳಾಗಿವೆ. ನಾನು ಪ್ರೋಟೀನ್ಗಳು ಸಹ ನಮ್ಮ ಆಹಾರದ ಪ್ರಮುಖ ಭಾಗವಾಗಿದೆ. ಹಾಲಿನ ಉತ್ಪಾದನೆಗಳು ಮತ್ತು ಬೇಳೆಕಾಳುಗಳು ಪ್ರೋಟೀನಿನ ಉತ್ತಮ ಆಕಾರವಾಗಿದೆ. ಪ್ರೋಟೀನ್ ಅತ್ಯುತ್ತಮ ಸಸ್ಯ ಆಕಾರಗಳೆಂದರೆ ಬೇಳೆಕಾಳುಗಳು, ಬೀನ್ಸ್, ಬಟಾಣಿ ಇತರೆ ಬೀಜಗಳು. ಪ್ರೋಟೀನಿನ ಪ್ರಾಣಿ ಆಕಾರಗಳೆಂದರೆ ಹಾಲು, ಮೀನು, ಮೊಟ್ಟೆ ಮತ್ತು ಮಾಂಸ. ನಾನು ಕೊಬ್ಬು, ತುಪ್ಪ ಮತ್ತು ವಿವಿಧ ರೀತಿಯ ಎಣ್ಣೆಗಳನ್ನು ಕೊಬ್ಬು ಎಂದು ಕರೆಯಲಾಗುವುದು. ಇನ್ನೊಂದು ವಿವಿಧ ಆಹಾರ ಘಟಕದ ಕೊಬ್ಬಿನ ಆಕಾರಗಳು ಸಸ್ಯಗಳು ಅಥವಾ ಪ್ರಾಣಿಗಳಾಗಿರಬಹುದು. ಶೇಂಗಾ, ವಾಲ್ನಟ್, ತೆಂಗಿನಕಾಯಿ ಮತ್ತು ಬಾದಾಮಿ, ಕುಂಬಳಕಾಯಿ ಬೀಜಗಳು ಹಾಗೂ ಸೂರ್ಯಕಾಂತಿ ಬೀಜಗಳು ಕೊಬ್ಬಿನ ಆಕಾರಗಳು. ಕೆಲವು ಕೊಬ್ಬಿನ ಆಕಾರಗಳಾಗಿವೆ. ನಾನು ಜೀವಸತ್ವ ಮತ್ತು ಖನಿಜಗಳು ರಕ್ಷಣಾತ್ಮಕ ಪೋಷಕಾಂಶಗಳು ಎಂದು ಕರೆಯಲಾಗುತ್ತದೆ. ಈ ಪೋಷಕಾಂಶಗಳು ನಮ್ಮ ದೇಹವನ್ನು ರೋಗಗಳಿಂದ ರಕ್ಷಿಸುತ್ತದೆ ಮತ್ತು ಆರೋಗ್ಯವಾಗಿರಿಸುತ್ತದೆ. ಹಾಲು, ಹಸಿರು ತರಕಾರಿ, ಹಣ್ಣುಗಳು ಮತ್ತು ಧಾನ್ಯಗಳು ಈ ಆಹಾರ ಪದಾರ್ಥಗಳನ್ನು ಜೀವಸತ್ವ ಎನ್ನುವರು. ನಾನು ಸಂತುಲಿತ ಆಹಾರ, ದೇಹದ ಈ ಎಲ್ಲ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಹೊಂದಿರುವ ಆಹಾರವನ್ನು ಸಂತುಲಿತ ಆಹಾರ ಎನ್ನುವರು. ದೇಹದ ಸಮರ್ಪಕ ಬೆಳವಣಿಗೆ ಮತ್ತು ಅಭಿವೃದ್ಧಿ ಎಲ್ಲ ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ಹೊಂದಿರುವ ಆಹಾರವನ್ನು ಸಂತುಲಿತ ಆಹಾರ ಎಂದು ಕರೆಯಲಾಗುತ್ತದೆ. ನೀರು ಮತ್ತು ನಾರು. ಇನ್ನೂ ಒಂದು ಹುಡುಗ ಬರಬೇಕಾಗಿತ್ತು, ಬಂದಿಲ್ಲ ಅವನು. ಸೊ ನೀರು, ಈ ಎಲ್ಲ ಪೋಷಕಾಂಶಗಳ ಜೊತೆಗೆ ನಮ್ಮ ಆಹಾರದಾಗ ಏನು ಇರಬೇಕು ಅಂದರೆ ನೀರು ಮತ್ತು ನಾರು. ನೀರು ಯಾವುದಕ್ಕೆ ಸಹಾಯ ಮಾಡ್ತದ ಅಂದ್ರೆ ನಾವು ತಿಂದಿದ್ದ ಆಹಾರ ಕರಗ್ಲಕ್ಕೆ. ಸೊ ಅದಕ್ಕೆ ಬಿಟ್ಟು ನೀರಿಂದ ಏನದ ಬಹಳಷ್ಟು ಮಹತ್ವದ. ಬಟ್ ನೀರು ಮತ್ತು ನಾರು ಎಂಬುದನ್ನು ಒಂದು ಏನದ ನಮ್ಮ ಆಹಾರದ ಪ್ರಮುಖ ಘಟಕ ಅದ. ಸೊ ಕಾರ್ಬೋಹೈಡ್ರೇಟ್ ಏನು ಮಾಡ್ತಾವೆ, ನಮ್ಮ ದೇಹಕ್ಕೆ ಶಕ್ತಿ ಕೊಡ್ತಾವೆ. ಅದೇ ರೀತಿ ಪ್ರೋಟೀನ್ಗಳು ಏನು ಮಾಡ್ತಾವೆ, ನಮಗೆ ಬೆಳವಣಿಗೆಗೆ ಸಹಾಯ ಮಾಡ್ತಾವೆ. ಆಮೇಲೆ ಕೊಬ್ಬು ಏನು ಮಾಡ್ತದೆ, ನಮ್ಗೆ ಶಕ್ತಿ ಕೊಡ್ತದೆ ದೇಹಕ್ಕೆ. ಆಮೇಲೆ ನಮ್ಮ ಬಾಡಿಗೇನು ವಾರ್ಮ್ ಆಗಿ ಇಟ್ಟಿರ್ತದೆ. ಅದೇ ರೀತಿ ಜೀವಸತ್ವಗಳು, ಖನಿಜಗಳು ಏನು ಮಾಡ್ತಾವೆ ಅಂದ್ರೆ ರೋಗಗಳಿಂದ ರಕ್ಷಣೆ ಕೊಡ್ತಾವೆ. ಅದ್ರ ಜೊತೆಗೆ ಸೊ ನಾವೆಲ್ಲ ಇದ್ರ ಜೊತೆ ನೀರು ಮತ್ತು ನೀರಿನ ಅಂಶ ಇರೋ ಆಹಾರ ಪದಾರ್ಥಗಳು ನಾವು ಸೇವನೆ ಮಾಡಬೇಕು. ಸಂತುಲಿತ ಆಹಾರ ಅಂದ್ರೆ ಈ ಎಲ್ಲ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಹೊಂದಿರುವ ಆಹಾರ. ಯಾರಾದರೂ ಹೇಳ್ಬೋದಾ, ಇವಾಗ ನಿಮ್ಗೆ ಏನು ಮಾಡ್ತಾರೆ ಅಂದ್ರೆ ಮೊಟ್ಟೆ ಮತ್ತು ಬಾಳೆಹಣ್ಣು ಕೊಡ್ತಾರೆ. ಯಾಕೆ ಕೊಡ್ತಾರೆ? ಮೊಟ್ಟೆನೇ ಯಾಕೆ ಕೊಡ್ಬೇಕು, ಅದಕ್ಕೆ ಬಿಟ್ಟು ಬೇರೆದು ಯಾಕೆ ಕೊಡಲ್ಲ?
ನೀವು ಕುರ್ಕುರೆ ಲೇಸ್ ಎಲ್ಲ ತಿಂತೀರ, ಅದನ್ನು ಕೊಡ್ಬೋದಲ್ಲ. ನಿಮಗೆ ಮೊಟ್ಟೆ ಬಾಳೆಹಣ್ಣೆ ಯಾಕೆ ಕೊಡ್ತಾರ? ಶಕ್ತಿ ಬರ್ಲಕ್ಕ. ಹಾಂ, ಅದರಿಂದ ಪೋಷಕಾಂಶ ಸಿಗುತ್ತದೆ. ಇದರಿಂದ ಏನಾಗ್ತದಪ್ಪ ಅಂದರೆ ನಮ್ಮ ದೇಹಕ್ಕೆ ಪೋಷಕಾಂಶ ಸಿಗ್ತದೆ. ಬಾಳೆಹಣ್ಣು ಈ ಫಸ್ಟಿಗೆ ಹೇಳೋನಲ್ಲ, ಯಾರು ನೀ ಬಾಳೆಹಣ್ಣು ಮತ್ತು ಇದ್ರೊಳಗೆ ಏನಿರ್ತದೆ, ಕಾರ್ಬೋಹೈಡ್ರೇಟ್ ಇರ್ತದೆ, ನಮ್ಮ ದೇಹಕ್ಕೆ ಶಕ್ತಿ ಕೊಡ್ತದೆ. ಅದ್ರ ಜೊತೆಗೆ ಮೊಟ್ಟೆ ತಿಂದರೆ ಏನಾಗ್ತದೆ ಅಂತೇಳಂತಂದ್ರೆ ನಮ್ಮ ದೇಹಕ್ಕೆ ಪ್ರೋಟೀನ್ ಸಿಗ್ತದೆ. ಆ ಪ್ರೋಟೀನ್ಲಿಂದ ಏನಾಗ್ತದೆ ಅಂದ್ರೆ ಮಕ್ಕಳ ಬೆಳವಣಿಗೆಗೆ ಸಹಾಯ ಮಾಡ್ತದೆ. ನೀವೆಲ್ಲ ಮಕ್ಕಳಲ್ಲ, ಸೊ ನೀವು ನಿಮ್ಮ ಬೆಳವಣಿಗೆಗೆ ಸಹಾಯ ಮಾಡೋದು ಪ್ರೋಟೀನ್. ಅಂದರೆ ನೀವು ಪ್ರೋಟೀನ್ ಇದ್ದಿದ್ದ ಜಾಸ್ತಿ ಆಹಾರ ಪದಾರ್ಥ ಏನು ಮಾಡಬೇಕು, ನೀವು ಸೇವನೆ ಮಾಡಬೇಕು. ಅದಕ್ಕೋಸ್ಕರ ಏನು ಕೊಡ್ಲತ್ತಾರೆ ನಿಮ್ಗೆ ಎಗ್, ಅಂದ್ರೆ ಏನೋ ಅಂಡಿ ಕೊಡ್ಲತ್ತಾರಲ್ಲ ಎಗ್, ಸೊ ಅದು ಕೊಡ್ತಾರೆ. ಅದ್ರ ಜೊತೆ ಹಾಲು ಕೊಡ್ತಾರಲ್ಲ, ಹಾಲು ಯಾಕೆ ಕೊಡಬೇಕು? ರಾಗಿ ಮಿಶ್ರಿತ ಹಾಲು ಕೊಡ್ತಾರ ಇಲ್ಲ ನಿಮ್ಗೆ? ಹಾಲಿನಾಗ ಏನಿರ್ತದೆ ಅಂದ್ರೆ ಎಲ್ಲ ಪೋಷಕಾಂಶಗಳು ಇರ್ತಾವೆ. ಪ್ರೋಟೀನ್ ಇರ್ತದೆ, ಕಾರ್ಬೋಹೈಡ್ರೇಟ್ ಇರ್ತದೆ, ಆಮೇಲೆ ಕೊಬ್ಬಿನ ಅಂಶನೂ ಇರ್ತದೆ. ಅದಕ್ಕೋಸ್ಕರ ಏನು ಕೊಡ್ತಾರೆ ಅಂದ್ರೆ ಹಾಲು ಇದು ರಾಗಿ ಮಿಶ್ರಿತ ಹಾಲು ಕೊಡ್ತಾರೆ ನಿಮ್ಗೆ. ಅದು ನಿಮ್ಮ ದೇಹಕ್ಕೆ ಎಲ್ಲ ಪೋಷಕಾಂಶಗಳು ಸಿಗಲಿ ಅಂಥೇಳಿ ರಾಗಿ ಮಿಶ್ರಿತ ಹಾಲು, ಆಮೇಲೆ ಮೊಟ್ಟೆ, ಆಮೇಲೆ ಬಾಳೆಹಣ್ಣು. ಅದ್ರ ಜೊತೆ ಏನು ಕೊಡ್ತಾರೆ, ಅನ್ನ ಸಾಂಬಾರು ಮಧ್ಯಾಹ್ನ. ಅನ್ನದಾಗ ಏನಿರ್ತದೆ, ಕಾರ್ಬೋಹೈಡ್ರೇಟ್ ಜಾಸ್ತಿ ಇರ್ತದೆ. ಬೇಳೆದಾಗ ಏನಿರ್ತದೆ, ಪ್ರೋಟೀನ್ ಅಂಶ ಜಾಸ್ತಿ ಇರ್ತದೆ. ಅದ್ರ ಜೊತೆ ನಾವು ತರಕಾರಿಗಳು ಮಿಕ್ಸ್ ಮಾಡಿದಾಗ ಏನು ಸಿಗ್ತದೆ, ನಮ್ಗೆ ಜೀವಸತ್ವಗಳು ಸಿಗ್ತಾವೆ. ಸೊ ಅಂದ್ರೆ ಈ ರೀತಿ ನಿಮಗೇನು ಒಂದು ಸಂತುಲಿತ ಆಹಾರ ನಿಮ್ಮ ಶಾಲೆಯ ವಾತಾವರಣದಾಗ ಸಿಗಲಿ ಅಂತೇಳಿ ಏನು ಮಾಡೋದು, ಗೌರ್ಮೆಂಟ್ ಏನು ನಿಮ್ಗೆ ಸಂತುಲಿತ ಆಹಾರ ಸಿಗಲಿ ಅಂತೇಳಿ ಈ ಯೋಜನೆಗಳು ಹಾಕಿಕೊಂಡಿದೆ. ಧನ್ಯವಾದಗಳು. ಅದು